ನಮಸ್ಕಾರ ಸ್ನೇಹಿತರೆ, ಮಂಡ್ಯ ಫ್ರೆಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ದಿನ ಗ್ರಾಮ ಪಂಚಾಯಿತಿ ವಿಶೇಷ ಮಾಲಿಕೆಯ ಸರಣಿಯ ಭಾಗವಾಗಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಒಳಗರಳ್ಳಿ ಗ್ರಾಮದ ಎಸ್ ದಯಾನಂದ್ರವರು ನಮ್ಮ ಜೊತೆಗಿದ್ದಾರೆ. ಎಸ್ ದಯಾನಂದ್ರವರು ಸತತ 4ನೇ ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ನಿರಂತರವಾಗಿ ಒಂದೇ ಕ್ಷೇತ್ರದಲ್ಲಿ 4 ಅವಧಿಗೆ ಅಂದ್ರೆ ಒಟ್ಟು 20 ವರ್ಷಗಳ ಕಾಲ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿರೋದು ಒಂದು ವಿಶೇಷ. ಇಂಥ ವಿಶೇಷ ವ್ಯಕ್ತಿಯನ್ನ ಮಂಡ್ಯ ಫ್ರೆಂಡ್ಸ್ ಯೂಟ್ಯೂಬ್ ಚಾನೆಲ್ ನಮ್ಮ ವೀಕ್ಷಕರಿಗಾಗಿ ಪರಿಚಯ ಮಾಡಲಿಕ್ಕೆ ಈ ಸಂಚಿಕೆಯನ್ನು ತಂದಿದ್ದೇವೆ. ನಮಸ್ಕಾರ ದಯಾನಂದ್ರ ಅವರಿಗೆ. ನಮಸ್ಕಾರ ದಯಾನಂದ ಅವರೇ, ಏನೋ ನೀವು 4 ಅವಧಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದೀರಿ. ಇವತ್ತು ಬಹಳಷ್ಟು ಜನರಿಗೆ 1ನೇ ಅವಧಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಬೇಕು ಅಂತೇಳಿ 4-5 ಅವಧಿ ಪ್ರಯತ್ನ ಮಾಡಿ ಸೋತವರು ಕೂಡ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ನಿರಂತರವಾಗಿ 4 ವರ್ಷ ಗೆಲ್ಲಕ್ಕೆ ಅನುಸರಿಸ್ತಾ ಕಾರ್ಯತಂತ್ರ ಏನು, ಜನರನ್ನ ಗೆಲ್ಲಕ್ಕೆ ನೀವೇನು ಕೆಲಸ ಕಾರ್ಯಗಳನ್ನ ಮಾಡಿದ್ರಿ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಿಮಗೂ ಸಹ ನಮಸ್ಕಾರಗಳು. ನಾನು ಮೊದಲನೇ ಸಲ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿದ ಮೊದಲು ವಿ ಸಿ ಬರೇಗೌಡರು ಸ್ಥಾಪನೆ ಮಾಡಿದಂತ ಸೇವಾ ಸಹಕಾರ ಸಂಘದಲ್ಲಿ 7 ವರ್ಷ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿ ಅವನು ನನಗೆ ಒಂದು ತಳಹದಿಯನ್ನ ಕೊಡ್ತು. ಅದು ನಂತರ ನಾನು ಜನಗಳಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು, ಹೆಚ್ಚಿನ ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಗ್ರಾಮ ಪಂಚಾಯತಿಗೆ ಬಂದೆ. ನಾನು ಗ್ರಾಮ ಪಂಚಾಯತ್ ಬಂದು ವಿಜೇತರಾದ ಮೇಲೆ ನನ್ನ ಏನು ಚಟುವಟಿಕೆ ಅಂದ್ರೆ, ನಾನು ಪ್ರತಿ ದಿವಸನೂ ಸಹ ಮಧ್ಯೆ ಒಂದು ದಿವಸ ತಪ್ಪಿಸ್ಕೊಂಡು ಎವ್ರಿ ಡೇ ದಿನ ತಪ್ಪಿನಾದ್ರೂ ಸಹ ವಾರ್ಡ್ ವಿಸಿಟ್ ಮಾಡಿ ಜನಗಳ ಸಮಸ್ಯೆ ಏನ್ ಪ್ರಾಬ್ಲಮ್ ಇದೆ, ನಿಮ್ಗೆ ಪಂಚಾಯತಿಯಿಂದ ಏನೋ ಸವಲತ್ತು ಇಲ್ಲ ಅಂದ್ರೆ ನಾವು ಬೇರೆ ಎಲ್ಲ ಪಂಚಾಯತಿಗಳಾಗಬೇಕಾ ಅಥವಾ ಮದ್ದೂರು ತಾಲೂಕಾಫೀಸಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ ಏನಾದ್ರು ಬೇರೆ ಕಡೆ ಕೆಲಸಗಳ ಕಾರ್ಯಗಳು ಇದ್ದಂತ ಸಂದರ್ಭದಲ್ಲಿ ನೀವು ಮದ್ದೂರಿಗೆ ಇಷ್ಟು ಗಂಟೆಗೆ ಬನ್ನಿ, ನಾನು ಅಷ್ಟು ಗಂಟೆಗೆ ಬರ್ತೀನಿ ಅಂತ ಅವ್ರಿಗೆ ಹೇಳ್ಕೊಂಡು ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸ್ತಿದ್ದೆ. ನಾನು ಏನಪ್ಪಾ ಅಂದ್ರೆ, ನಾನು ಪ್ರತಿ ಸರಿ 4ನೇ ಸರಿ ಗೆದ್ದಿದ್ದೆ. ಪ್ರತಿ ಸರಿ ನನಗೆ ಖುಷಿ ಆಗ್ತಿತ್ತು. ಜನಗಳ ಸೇವೆ ಮಾಡುವಂತ ಅವಕಾಶ ಸಿಕ್ತರೆ ನಮ್ಗೆ ಈ ಒಂದು 10,000 ಜನಸಂಖ್ಯೆ ಉಳ್ಳ ಗ್ರಾಮದಲ್ಲಿ ಸಹ ಜನಗಳ ಜನ ಬಂದು ನಿಮ್ ಸಮಸ್ಯೆ ಕೇಳಿದ್ರೆ ಇದರಲ್ಲಿ ನಮ್ಗೆ ಖುಷಿ ಆಗ್ತಿತ್ತು. ಜನಗಳ ಸಮಸ್ಯೆ ಕೇಳ್ತಿರಲ್ಲ. ನಾನು ಈಗ ನಾವು ಚುನಾವಣೆಯಲ್ಲಿ ನನ್ನ ಅಪೋಸಿಟ್ ನಾವು ನಿಂತಕ್ಕಂಥ ಜನ ನೀವೇ ಬೇಕು ಅಂತ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ನಾವು ಏನಾದ್ರು ಒಂದು ನಮ್ ಸೇವೆ ಮಾಡಬೇಕು. ಸರ್ಕಾರದಿಂದ ಸಿಗುವಂತ ಸೌಲಭ್ಯ ಇರ್ಬೋದು, ಇನ್ನೇ ವಿಚಾರಗಳಿರ್ಬೋದು, ಅವ್ರಿಗೆ ಪೊಲೀಸ್ ಸ್ಟೇಷನ್ ಇರ್ಬೋದು, ಸಾಯಂಕಾಲ ತಾವ DC ತಾವ ಎಲ್ಲ ಇರ್ಬೋದು, ನಾನು ಅವ್ರಿಗೆ ಕಷ್ಟ ಸ್ಪಂದಿಸಿ ನಾನು ಸಹ ನಮ್ಮ ಕೆಲಸ ಕಾರ್ಯಗಳ ಬಿಟ್ಟು ಸಹ ಅವ್ರಿಗೆ ಏನು ನಮ್ಗೆ ನನ್ನ ಆಯ್ಕೆ ಮಾಡಿದ್ದಾರೆ ಅದಕ್ಕೊಂದು ಋಣ ತೀರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಪ್ರತಿ ದಿವಸ ವಾರ್ಡ್ ವಿಸಿಟ್ ಮಾಡಿ ಏನ್ ಸಮಸ್ಯೆ ಇದೆ ಅಂತ ಕೇಳ್ಕೊಂಡು ಅವ್ರಿಗೆ ನಾನು ಸ್ಪಂದಿಸ್ತಾ ಇದ್ದೆ. ಈ 4 ಅವಧಿಯಲ್ಲಿ ಪ್ರತಿಸ್ಪರ್ಧಿಗಳು ಒಬ್ಬರೇ ಆಗಿದ್ರಾ ಅಥವಾ ಪ್ರತಿಸ್ಪರ್ಧಿಗಳು ಬದಲಾವಣೆ ಆಗ್ತಾ ಇದ್ರಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ ಸರ್, ನನಗೆ 4 ಅವಧಿಗಳು ಸಹ ಪ್ರತಿಸ್ಪರ್ಧಿಗಳು ಬೇರೆ ಬೇರೆ ಇರ್ತಿದ್ರು. ಬೇರೆ ಈಗ ಪ್ರತಿಸ್ಪರ್ಧಿಗಳ ವಿರುದ್ಧ ನಾನು ಜನಸೇವೆ ನನಗೆ ಅದೊಂದು ಕಾರಣ ಆಯ್ತು. ನಾನು ಯಾವಾಗಲೂ ಸಹ ಜನಗಳ ಜೊತೆಲೇ ಇದ್ದೆ. ಅಥವಾ 4 ಅವಧಿಯಲ್ಲಿ ಬದಲಾವಣೆ ಕಾಣ್ಲಿಕ್ಕೆ ಅವರು ಏನ್ ಕಾರಣಕ್ಕೆ ಬದಲಾವಣೆ ಆಯ್ತು? ಅವ್ರಿಗೆ ನಿಮ್ಮ ಎದುರಿಗೆ ಗೆಲ್ಲುವ ವಿಶ್ವಾಸಗಳು ಕಡಿಮೆ ಆಯ್ತಾ ಅಥವಾ ಚುನಾವಣೆಯಲ್ಲಿ ಸೇವೆ ಮಾಡುವ ಬದ್ಧತೆ ಕೊರತೆ ಆಯ್ತಾ ಅನ್ನೋದನ್ನು ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ಏನಿದೆ ತಿಳಿಸಿ. ಬದ್ಧತೆ ಕಡಿಮೆ ಇದ್ದು ಅಂತ ನಾವು ಅನ್ಕೊಳ್ಳೋದಿಲ್ಲ ನಾನು. ಆದ್ರೂ ಸಹ ನನ್ನ ವಾರ್ಡ್ನಲ್ಲಿ ನನ್ನ ಏನು 3ನೇ ವಾರ್ಡ್ನಲ್ಲಿ ನನ್ನ ವಿರುದ್ಧ ಸ್ಪರ್ಧೆ ಮಾಡ್ತಕ್ಕಂಥ ಅಭ್ಯರ್ಥಿಗಳು 4 ಸಲನೂ ಸಹ ಬೇರೆ ಬೇರೆ ವಾರ್ಡಿಂದ ಬಂದು ಇಲ್ಲಿ ಸ್ಪರ್ಧೆ ಮಾಡಿದಂಥದ್ದು ನಮ್ಗೆ ಸ್ವಲ್ಪ ಅನುಕೂಲ ಆಯ್ತು. ಏನು ತಾವು ಮೊದಲನೇ ಅವಧಿ ಗೆದ್ರಿ, ಆ ನಂತರ 2ನೇ ಅವಧಿ, 3ನೇ ಅವಧಿ, ಈಗ 4ನೇ ಅವಧಿ ಗೆದ್ದಿದ್ದೀರಿ. ಈ ಪ್ರತಿ ಸಲ ಗೆದ್ದಾಗಲೂ ಕೂಡ ನಿಮ್ಗೆ ಆಡಳಿತದ ಅನುಭವಗಳು ಹೆಚ್ಚಾಗ್ತಾ ಹೋಗಿರ್ತದೆ. ಮತ್ತೆ ಜನರ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ನಿಮ್ಗೆ ಬಹಳ ಸುಲಭವಾಗಿ ಒಳಿತಾ ಹೋಗಿರ್ತದೆ. ಮೊದಲನೇ ಅವಧಿಯಲ್ಲಿ ಗೆದ್ದು ಕೆಲಸ ಮಾಡಿದಾಗಲೂ 2 ಮತ್ತೆ 3ನೇ ಅವಧಿಗೆ ಅಥವಾ ಈಗ 4ನೇ ಅವಧಿಯಲ್ಲಿ ಕೆಲಸ ಮಾಡುವಾಗಲೂ ಆಡಳಿತದ ಅನುಭವದಲ್ಲಿ ನಿಮ್ಮ ಪರಿಪಕ್ವತೆ ಹೆಚ್ಚಾಗ್ತಾ ಹೋಗಿದ್ರ ಬಗ್ಗೆ ಈಗ ನಿಮ್ಮ ತಕ್ಷಣದ ಅಭಿಪ್ರಾಯ ಏನಿದೆ? ಹೌದು, ನನಗೆ ಮೊದಲನೇ ಅವಧಿಯಲ್ಲಿ ಇಂಥದ್ದು ಹೊಳಿತಾ ಇರಲಿಲ್ಲ, ಈಗ ಇಂಥದ್ದು ಹೊಳಿಕ್ ಶುರು ಆಯ್ತು, ಈಗ ನನಗೆ ಬಹಳ ಸುಲಭ ಆಯ್ತದೆ ಆಡಳಿತದ್ದು, ಅಥವಾ ಜನರನ್ನ ಹ್ಯಾಂಡಲ್ ಮಾಡೋದು ಸುಲಭ ಆಯ್ತದೆ ಅಂತ ಏನಾದ್ರು ಅನ್ನಿಸ್ತಿದ್ರೆ ಅಂತದ್ದ ಅನುಭವಗಳನ್ನ ತಿಳಿಸ್ಕೊಡಿ. ಖಂಡಿತ ಅವ್ರ ನಮ್ಗೆ ಅದೊಂದು ಅನುಭವ ಪ್ರತಿ 5 ವರ್ಷಕ್ಕೊಮ್ಮೆ ಅನುಭವ ಜಾಸ್ತಿ ಆಯ್ತಾ ಬಂತು. ನಾವು ಜನಗಳಿಗೆ ಯಾವ ರೀತಿ ನಾವು ತೊಡಗಿಸ್ಕೊಳ್ಬೇಕು, ಅವ್ರಿಗೆ ಸೇವೆ ಯಾವ ಸಲ್ಲಿಸಬೇಕು, ಹೆಂಗೆ ಪಂಚಾಯತಿಯಿಂದ ಅದು ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ಅವ್ರಿಗೆ ಕೊಡಬೇಕು ಅನ್ನೋದು ಪ್ರತಿ ಸಲಗೂ ನಮ್ಗೆ ಹೆಚ್ಚು ಆಯ್ತು. ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗ್ತಾ
ಆ ಕೆಲಸ ಮಾಡೋದ್ರ ಜೊತೆಗೆ ತಾಲೂಕು ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟವನ್ನು ಕೂಡ ಸಂಘಟಿಸಿದ್ರಿ. ಈಗ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಗೌರವಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಿದ್ದೀರಿ. ನಿಮ್ಮ 4 ಅವಧಿಯ ಅನುಭವಗಳನ್ನ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದಲ್ಲಿ ಯಾವ ರೀತಿಯಲ್ಲಿ ನೀವು ಹಂಚಿಕೆ ಮಾಡ್ಕೊತಾ ಇದ್ದೀರಿ, ಇತರೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆಡಳಿತ ಸುಲಲಿತವಾಗಿ ನಡೆಸಲಿಕ್ಕೆ ಬೇಕಾಗಿ, ಜನರ ಸಮಸ್ಯೆಗಳಿಗೆ ಶೀಘ್ರ ಸ್ಪಂದನೆ ಕೊಡ್ಲಿಕ್ಕೆ ಬೇಕಾಗಿ ಏನೆಲ್ಲ ಕ್ರಮಗಳನ್ನ ಅನುಸರಿಸಬಹುದು ಅನ್ನೋದಕ್ಕೆ ನಿಮ್ಮ ಅನುಭವದಲ್ಲಿ ತಿಳಿಸಿಕೊಡಿ. ನಾವು ಗ್ರಾಮ ಪಂಚಾಯತಿ ಸದಸ್ಯರ ಜೊತೆಗೆ ತಾಲೂಕು ಒಕ್ಕೂಟಗಳನ್ನು ರಚನೆ ಮಾಡಿ, ಏನು ತಾಲೂಕು ಒಕ್ಕೂಟದಲ್ಲಿ ಆಡಳಿತಾತ್ಮಕ ಸಮಸ್ಯೆಗಳು ಏನ್ ಬರ್ತವೆ ಗ್ರಾಮ ಪಂಚಾಯತಿಗೆ ದಿನನಿತ್ಯ ಅವನ್ನು ಸುಧಾರಣೆ ಮಾಡೋಕ್ಕೂ ಸಹವಾಗಿ ಒಂದು ಉದ್ದೇಶದಿಂದ ತಾಲೂಕು ಪಂಚಾಯತಿ ಸದಸ್ಯರ ಒಕ್ಕೂಟವನ್ನು ರಚನೆ ಮಾಡ್ಕೊಂಡ್ವಿ. ಆ ಒಕ್ಕೂಟದಿಂದ ನಾವು ಪ್ರತಿ ಸತತವಾಗಿ ಮೂರನೇ ಸಾರಿ ಒಕ್ಕೂಟದಲ್ಲಿ ಭಾಗವಹಿಸಿದ್ದೆ. ಈಗ ನಾನು ಒಕ್ಕೂಟದ ಗೌರವಾಧ್ಯಕ್ಷರಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ನಮ್ಮ ಸಮಸ್ಯೆಗಳು ಇಲ್ಲಿ ಇಲಾಖೆ ಇರ್ಬೋದು, ಸರ್ಕಾರದಿಂದ ಇರ್ಬೋದು, ಏನೇ ಸಮಸ್ಯೆಗಳು ಬಂದ್ರೆ ನಮ್ಮ ಒಕ್ಕೂಟದ ಪದಾಧಿಕಾರಿಗಳು ಮತ್ತೆ ಡೈರೆಕ್ಟರ್ಗಳು ಸೇರಿ ಇದನ್ನು ನಿವಾರಣೆ ಮಾಡ್ಲಿಕ್ಕೆ ನಾವು ಎಷ್ಟೋ ಸಲ ಇಲಾಖೆ ಜೊತೆಲಿ ಸಂಘರ್ಷನೂ ಸಹ ಮಾಡ್ಕೊಂಡಿದ್ದೀವಿ. ಸಂಘರ್ಷಗಳು ಹಿಡಿದು ಅದನ್ನ ಒಂದು ಸಫಲತೆಗೆ ನಾವು ಹೋರಾಟ ಮಾಡಿದ್ದೀವಿ. ಏನಪ್ಪ ಈಗ ನಾನು ಏನ್ ಹೇಳ್ಬೇಕಂದ್ರೆ, ಕೃಷ್ಣ ಹೇಳ್ದಂಗೆ ಹೇಳೋದ ಉತ್ತರವಾಗಿ ಏನು ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಸದಸ್ಯರು ಏನು ನಮ್ಮ ಆಡಳಿತಾತ್ಮಕವಾಗಿ ಏನು ಬದಲಾವಣೆ ತರಬಹುದು, ಏನ್ ಮಾಡ್ಬೇಕು, ಜನಕ್ಕೆ ಏನು ಕೊಟ್ರೆ ಅನುಕೂಲ ಆಗ್ತದೆ, ರಸ್ತೆ, ಚರಂಡಿ, ನೀರು ಜೊತೆಗೆ ಇನ್ನು ಇತರೆ ಜನಗಳು ಸಹ ನಾವು ಭಾಗವಹಿಸಿ ಅವ್ರಿಗೆ ಒಂದು ಒಳ್ಳೆ ಸೇವೆಯನ್ನು ಸಲ್ಲಿಸ್ಬೇಕು. ಜೊತೆಗೆ ನನ್ನ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಜನಗಳಿಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು, ಜನಗಳಿಗೆ ವಿಶ್ವಾಸ ಇರಬೇಕು. ಇವೆಲ್ಲ ನಾವು ಗಳಿಸ್ಕೊಳ್ಬೇಕು. ಅವ್ರನ್ನ ಪರವಾಗಿಲ್ಲ, ಇವನು ಸದಸ್ಯನಾದ್ರೆ ನಮ್ಗೆ ಕೆಲಸ ಕಾರ್ಯಕ್ಕೆ ಮಾಡ್ಕೊಡ್ತಾನೆ, ವಿಶ್ವಾಸಾಗಿದ್ದಾನೆ, ಇವನು ಮಾಡಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ನಂಬಿಕೆಯನ್ನ ಜನಗಳಲ್ಲಿ ಬರುವಂಗ್ ಮಾಡ್ಬೇಕು. ನಾವೇನಪ್ಪಾ ಅಂದ್ರೆ ನನಗೊಂದು ಅದೇ ಒಂದು ಗುಟ್ಟು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾವು ಯಾವಾಗ ಪ್ರತಿನಿತ್ಯ ಜನಗಳ ಸೇವೆಯಲ್ಲಿ ಜನರ ಜೊತೆಲಿ ವಾರ್ಡ್ ವಿಸಿಟ್ ಮಾಡ್ಕೊಂಡು ಏನು ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದೇನೆ, ಅದು ನನಗೆ ಒಂದು ಫೌಂಡೇಶನ್ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಏನು ತಾವು 4 ಅವಧಿಯಲ್ಲಿ ಗೆದ್ದಿದ್ರಿ, ಏನಾದ್ರೂ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಕ್ ಅವಕಾಶ ಸಿಕ್ತಾ? ನಮಗೆ ಒಂದ್ಸಲ ಅಧ್ಯಕ್ಷರು ಸಿಗ್ಬೇಕಿತ್ತು, ಅದು ಕೈ ತಪ್ಪಾಯ್ತು. 10 ತಿಂಗಳು ಉಪಾಧ್ಯಕ್ಷರಾಗಿ 2 ಸಲ 10 ತಿಂಗಳು 15 ತಿಂಗಳ ಗಂಟ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೀನಿ. ಅಧ್ಯಕ್ಷ ಹುದ್ದೆಯಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಾವು ಪಂಚಾಯತ್ ರಾಜ್ ಅಲ್ಲಿ ನಮ್ಮ ಕನಸುಗಳನ್ನ, ಜನರ ಆಸೆಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಇರ್ತದೋ, ಸದಸ್ಯರಾಗಿ ಕೂಡ ಅದನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೋ ಏನು ಅಂತೇಳಿ ನಿಮ್ಮ ಇಷ್ಟು ವರ್ಷದ ಅನುಭವದ ಹಿನ್ನೆಲೆಯಲ್ಲಿ ಏನ್ ಹೇಳ್ತೀರಿ? ಸದಸ್ಯನಾಗಿ ಜನಸೇವೆ ಮಾಡ್ಲಿಕ್ಕೆ ಜನ ಅವಕಾಶ ಕೊಟ್ಟಿರ್ತಾರೆ. ಆ ಅವಕಾಶ ನಾವು ಪರಿಣಾಮಕಾರಿಯಾಗಿ ಬಳಸ್ಕೊಂಡು ಈ ಸಲ 5ನೇ ಅವಧಿಗೆ ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮ ಸೇವೆ ಮುಂದುವರಿಸುವ ಆಕಾಂಕ್ಷೆ ತಮ್ಮದಾಗಿದೆಯಾ? ನಾನು 5ನೇ ಅವಧಿಗೆ ಸೇವೆ ಸಲ್ಲಿಸಲಿಕ್ಕೆ ಆಲೋಚನೆ ಮಾಡಿಲ್ಲ. ನನಗೆ ಸಾಕು, ಬೇರೆ ಅವಕಾಶ ಕೊಡೋಣ, ನಾವೇನೇ ಹೋಗ್ಬೇಕು ಅನ್ನೋದು ಜನಕ್ಕೆ ಬೇಸರ ಆಗ್ಬೋದು ಅನ್ನೋ ಒಂದು ವಿಚಾರಣೆ ಇದೆ. ನಾನೇನು ನಿಲ್ಬೇಕು ಅಂತ ಏನು ಆಲೋಚನೆ ಇಟ್ಕೊಂಡಿಲ್ಲ. ಆ ಒಂದು ಆಲೋಚನೆ ಸದ್ಯಕ್ಕಿಲ್ಲ ಸರ್. ಹೊಸದಾಗಿ ಗ್ರಾಮ ಪಂಚಾಯತ್ ಸದಸ್ಯರಾಗಬೇಕಂತ ಬಯಕೆ ಇರುವ ಯುವಜನರಿಗೆ ತಾವು ಯಾವ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೋಬೇಕು? ಈಗ ಏನು ಮಂಡ್ಯ ಫ್ರೆಂಡ್ಸ್ ಯೂಟ್ಯೂಬ್ ಚಾನೆಲ್ ಏನು ಸರಣಿ ಮಾಲಿಕೆಗಳನ್ನ ಹೊಸದಾಗಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಬಯಸಿರ್ತಕ್ಕಂಥವ್ರಿಗೆ ಈ ಒಂದು 6 ತಿಂಗಳ ಮುಂಚಿತವಾಗಿ ಈ ಸರಣಿ ಮಾಲಿಕೆಗಳನ್ನ ಒದಗಿಸ್ತಾ ಇರೋದು ನಿಜವಾಗ್ಲೂ ತುಂಬಾ ಶ್ಲಾಘನೀಯವಾದಂಥದ್ದು. ಏಕೆಂದ್ರೆ ಗ್ರಾಮ ಪಂಚಾಯತಿ ಬರ್ತಾರೆ, ಏನು ಅಣ್ತಂಕಿ ಮೇಲೆ ಇದ್ರ ಮೇಲೆ ಚುನಾವಣೆಗೆ ಸ್ಪರ್ಧಿಸಿ ಗೆದ್ದಿರುವಂತವ್ರಿಗೆ ಆ ವಿಚಾರಗಳನ್ನ ಪಂಚಾಯತಿಗೆ ಬಂದು ತಿಳ್ಕೊಳ್ಳುವಂಥದ್ದು ಸುಮಾರು ಅಷ್ಟೊತ್ತಿಗೆ 6 ತಿಂಗಳು 5 ವರ್ಷ ಕಳೆದೇ ಹೋಗ್ತದೆ. ಆದ್ರಿಂದ ಅವ್ರ ಮುಂಚಿತವಾಗಿ ಈ ಒಂದು ಏನು ಗ್ರಾಮ ಪಂಚಾಯತಿನಲ್ಲಿ ಏನೇನು ಕಾಯ್ದೆಗಳಿವೆ, ಏನ್ ಜನಸೇವೆ ಹೆಂಗ್ ಮಾಡ್ಬೋದು, ಯಾವ ರೀತಿ ನಾವು ಕಾರ್ಯಗಳನ್ನ ಬಳಸ್ಕೊಳ್ಬೋದು, ಜನಕ್ಕೆ ಏನ್ ಸೇವೆ ಸಲ್ಲಿಸ್ಬೋದು, ಹೆಂಗೆ ಕೆಲಸ ಕಾರ್ಯಗಳನ್ನ ನಿವಾರಣೆ ಮಾಡ್ಬೋದು ಅನ್ನೋದೊಂದು ಒಂದು ಸೂಚನೆ, ಇದನ್ನ ಜನಗಳಿಗೆ ತಿಳಿಸ್ತಾ ಇರೋದು ತುಂಬಾ ಬಹಳ ಚೆನ್ನಾಗಿದೆ. ಯೂಟ್ಯೂಬ್ ಚಾನಲ್ ಒಂದು ವಿಶೇಷ ಮಾಲಿಕೆ ಕಾರ್ಯಕ್ರಮಗಳು ಕೂಡ ಹೌದು. ದಯಾನಂದ ಅವರ ಒಳಗರಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಎಷ್ಟು ಹಳ್ಳಿಗಳು ಸೇರ್ತವೆ, ವಾರ್ಡ್ಗಳ ಸಂಖ್ಯೆ ಎಷ್ಟು, ಒಟ್ಟು ಪಂಚಾಯತ್ ಸದಸ್ಯರ ಸಂಖ್ಯೆ ಎಷ್ಟು ಅನ್ನೋದನ್ನು ತಿಳಿಸ್ಕೊಡಿ. ಒಳಗಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ 7 ಗ್ರಾಮ ಸೇರ್ತವೆ, ಒಳಗಳ್ಳಿ ಮತ್ತು ಸೊಳ್ಳೆಪುರ. ಅಲ್ಲಿ ಒಳಗಳ್ಳಿ ಗ್ರಾಮದಲ್ಲಿ 3 ವಾರ್ಡ್ ಇದೆ. 3 ವಾರ್ಡಿಂದ 10 ಜನ ಸದಸ್ಯರು ಇರ್ತಾರೆ. ಸೊಳ್ಳೆಪುರ ಗ್ರಾಮದಲ್ಲಿ 1 ವಾರ್ಡ್ ಇದೆ,
ಅಲ್ಲಿ 3 ಜನ ಸದಸ್ಯರು ಇರ್ತಾರೆ, ಒಟ್ಟು 2 ರಿಂದ 13 ಜನ ಸದಸ್ಯರು ಇರ್ತಾರೆ. ಈ 4 ಅವಧಿಯಲ್ಲಿ ಇನ್ನೇನಾದ್ರೂ ನಿಮ್ಗೆ ನಾನು ಕೆಲಸ ಮಾಡೋದು ಬಾಕಿ ಉಳಿದ್ಬಿಡ್ತು, ಅದೊಂದು ಕೆಲಸ ಮಾಡಿ ಮುಗಿಸ್ಬೇಕಾಗಿತ್ತು ಅನ್ನೋದೇನಾದ್ರೂ ಒಂದು ಬಾಕಿ ಉಳಿದ ಕೆಲಸಗಳೇನಾದ್ರೂ ಕಾಣಿಸ್ತಾ ಇದಾವ? ಬಾಕಿ ಉಳಿದಿರುವಂತವು ಇದ್ದೇ ಇರ್ತವೆ ಸರ್. ಯಾಕೆಂದ್ರೆ ಇನ್ನು ಆ ರೋಡು, ರಸ್ತೆ, ಚರಂಡಿಗಳು, ಮತ್ತೆ ಏನಾದ್ರು ಸರ್ಕಾರದಿಂದ ಒಂದು ಸ್ಮಶಾನ ಅಭಿವೃದ್ಧಿ ಇರ್ಬೋದು, ಮತ್ತೊಂದು ಇದ್ದೇ ಇರ್ತವೆ ಸರ್. ಯಾಕೆಂದ್ರೆ ಒಂದೇ ಸರಿ ಅವ್ರನ್ನ ಅನುದಾನದ ಕೊರತೆಯಿಂದ ಮತ್ತೊಂದು ನರೇಗಾ ವರ್ಕ್ ಅನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡೋಕೆ ಆಗದೇ ಇದ್ದಾಗ ಉಳ್ಕೊಂಡಿರ್ತೇವೆ ಸರ್. ಈಗ ನಾವು ಏನು ಉಳ್ಕೊಂಡಿರೋದ್ರಲ್ಲಿ ನಾವೇನೋ ಈಗ ಅನುದಾನದ ಬದ್ಧತೆಯನ್ನ ಅನುದಾನ ಬಳಸ್ಕೊಂಡು ನಾವು ರಸ್ತೆ ಇರ್ಬೋದು, ಮೆಟ್ಲಿಂಗ್ ರೋಡ್ ಇರ್ಬೋದು, ಮತ್ತೆ ಒಂದು ಗಣರಾಜ್ಯ ಘಟಕನ ಸೊಳ್ಳೆಪುರದಲ್ಲಿ ನಿರ್ಮಾಣ ಮಾಡಿದ್ದೀವಿ. ಅದನ್ನು ಈ ಡ್ರೈವರ್ಗಳ ಕೊರತೆಯಿಂದಾಗಿ ಅದನ್ನ ಚಾಲನೆ ಕೊಡೋಕೆ ಇನ್ನೂ ಆಗಿಲ್ಲ. ಅದು ಒಂದು ಸ್ವಲ್ಪ ತೊಡಕಾಗಿದೆ. ಅದನ್ನು ಕಂಟಿನ್ಯೂ ಮಾಡಬೇಕಾಗಿತ್ತು. ನೀವು ಆನ್ ಮಾಡಿ ನಾವು ಏನು ಯಾವ ಉದ್ದೇಶದಿಂದ ಗಣರಾಜ್ಯ ಘಟಕ ನಿರ್ವಹಣೆ ಮಾಡಿದ್ವಿ, ಆ ಗಣರಾಜ್ಯ ಘಟಕ ನಿರ್ವಹಣೆ ಮಾಡಿಕ್ಕೆ 2-3 ಸಲ ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ ವಿಸಿಟ್ ಮಾಡಿ ಅಲ್ಲೊಂದು ಇಷ್ಟೊಂದು ಚೆನ್ನಾಗಿ ಮಾಡ್ತಾವ್ರೆ, ಪರವಾಗಿಲ್ಲ ನಮ್ಮೂರಲ್ಲಿ ಮಾಡ್ಬೋದು, ನಮ್ಮ ಪಂಚಾಯತಿಗಳು ಮಾಡ್ಬೋದು ಅನ್ನೋ ಉದ್ದೇಶದಿಂದ ಯಾವಾಗ ನಮ್ಗೆ ನರೇಗಾ ಯೋಜನೆಯಲ್ಲಿ 20 ಲಕ್ಷ ಅನುದಾನ, 15 ಲಕ್ಷ ರೂಪಾಯಿ ಅನುದಾನದಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ನರೇಗಾದಿಂದ ಹಣ ಬಂತು. ಆ ಹಣನ ಬಳಸ್ಕೊಂಡು ಬಿಲ್ಡಿಂಗ್ ಏನು ಸಂಪೂರ್ಣವಾಗಿ ನಿರ್ಮಾಣ ಆಯಿತು. ಅಲ್ಲಿ ಏನಪ್ಪ ಈಗ ಈ ಮಹಿಳಾ ಒಕ್ಕೂಟಗಳ ಕಡೆಯಿಂದ ಒಂದು 3 ಜನಕ್ಕೆ ಆಟೋ ಚಾಲನೆಗೆ ತರಬೇತಿ ಕೊಟ್ಟರು. ಅವರು ತರಬೇತಿ ತಕೊಂಡು ಕೊನೆಗೆ ಬರಲ್ಲ ಅನ್ನೋ ಒಂದು ಉದ್ದೇಶದಿಂದ ಅದೊಂದು ಹಂಗೆ ಸ್ಟಾಪ್ ಆಗಿದೆ. ಅದೊಂದು ಆಗ್ಬೇಕು ಅಂತ ನಮ್ಗೆ ಕನಸಿತ್ತು. ಅದೊಂದು ಮನೆ ಬೀದಿಲೂ ಸಹ ಒಂದು ಆಟ ಮಾಡ್ಕೊಂಡು ಕಸನ್ನ, ಒಣಕಸ, ಹಸಿ ಕಸನ್ನ ಕಲೆಕ್ಟ್ ಮಾಡಿ ಅದನ್ನ ಸಂಸ್ಕರಣೆ ಮಾಡಿ ಏನೋ ಒಂದು 4 ಜನಕ್ಕೆ ಕೆಲಸ ಕೊಡುವಂಥದ್ದು, ಅದರಿಂದ ಒಂದು ಏನೋ ಒಂದು ಪಂಚಾಯತಿಗೆ ಅನುಕೂಲ ಆಗುವಂಥದ್ದು, ಒಂದು ಹೆಸರು ಬಿಡುವಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಈಗಲೂ ಸಹ ನುಡಿತಾ ಇದೆ ಸರ್. ಇಂಥ ಒಂದು ದೊಡ್ಡ ಗ್ರಾಮ, ಐತಿಹಾಸಿಕ ಹಿನ್ನೆಲೆ ಉಳ್ಳ ಈ ಗ್ರಾಮದಲ್ಲಿ ಸತತ 4 ಅವಧಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡ್ತಾ ಒಂದು ಸಾರ್ಥಕ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ದಯಾನಂದರವರ ಅಭಿಪ್ರಾಯಗಳನ್ನ, ಅನುಭವಗಳನ್ನ ತಾವು ಕೇಳಿದ್ದೀರಿ. ಇಂಥದ್ದೇ ಹಲವು ಸಾಧಕರ ಅನುಭವಗಳನ್ನ ಹೊತ್ತು ಮಂಡ್ಯ ಫ್ರೆಂಡ್ಸ್ ಯೂಟ್ಯೂಬ್ ಚಾನೆಲ್ ತಮ್ಮ ಮುಂದೆ ಬರಲಿದೆ. ಸತತ ಗೆಲುವನ್ನ ಸಾಧಿಸಿದ್ದವರು, ಗೆಲುವು ಸಾಧಿಸಲಿಕ್ಕೆ ಅಡೆತಡೆಯಾದವರು, ಅದರ ಜೊತೆಗೆ ಪಂಚಾಯತ್ ರಾಜ್ ತಜ್ಞರ ಜೊತೆಗೆ ವಿಷಯ ಮಂಡನೆ, ಚರ್ಚೆ, ಕಾಯ್ದೆಯ ಪರಿಚಯ ಈ ಎಲ್ಲವನ್ನ ಒತ್ತು ತರಲಿದೆ ಮಂಡ್ಯ ಫ್ರೆಂಡ್ಸ್ ಯೂಟ್ಯೂಬ್ ಚಾನೆಲ್. ದಯಮಾಡಿ ಮಂಡ್ಯ ಫ್ರೆಂಡ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದವರು ಆಗಿ ಸಹಕರಿಸಿ, ಚಾನೆಲ್ ಅನ್ನ ವೀಕ್ಷಿಸಲು ತಿಳಿಸಿ. ನಮಸ್ಕಾರ, ಧನ್ಯವಾದಗಳು.